ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ನಮಸ್ತೆ. ಇವತ್ತು ಯಾವ ಸ್ಟೈಲ್ ಅಂತ ಯೋಚನೆ ಮಾಡ್ತಿದ್ರೆ ಲೆಟ್ಸ್ ಸಿ. ಇವತ್ತು ವಸುಂಧರಾ ಸ್ಟೈಲ್ಗೆ ನಾನು ನಮ್ಮ ಮಮ್ಮಿ ಇಳಕಲ್ ಸೀರೆನ ತೊಗೊಂಡಿದ್ದೀನಿ. ಸೊ ಒಂದು ಬಿಂದಿಗೆಯಲ್ಲಿ ಮೊದಲನೇ ಪಾರ್ಟನ್ನು ನಾನು ಹೀಗೆ ಮುಂದೆ ಬಿಟ್ಟು ದ ಸೆಕೆಂಡ್ ಪಾರ್ಟನ್ನು ನಿಮ್ಮ ಲೆಫ್ಟ್ ಸೈಡ್ಗೆ ಅಥವಾ ರೈಟ್ ಸೈಡ್ಗೆ ನಿಮ್ಮ ಇಷ್ಟ ಹಾಕ್ಕೊಳ್ಬಹುದು. ಮೇಕ್ ಶೋರ್ ಎರಡೂ ಒಂದು ಲಾಂಗು ಇನ್ನೊಂದು ಶಾರ್ಟು. ಸೊ ಈ ಥರ ಇದ್ದರೆ ನಾವು ಬೆಂಡ್ ಆಗಿರೋ ಕಾಲಿಗೆ ಶಾರ್ಟ್ ಒನ್ನನ್ನು ಅಡ್ಜಸ್ಟ್ ಮಾಡ್ಬೋದು. ನಮ್ಮ ಸ್ಯಾರಿ ಫರ್ಮ್ ಆಗಿರೋಕ್ಕೆ ನಾನು ಅದಕ್ಕೆ ಒಂದು ಥ್ರೆಡನ್ನು ಟೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ದ ಲಾಂಗೆಸ್ಟ್ ಸೀರೆನ ನಾನು 1/1 ಪ್ಲೇಟ್ ಮಾಡಿಕೊಂಡು ನನಗೆ ಅದು ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಕ್ ಶೋರ್ ಎವ್ರಿ ಪ್ಲೇಟ್ ಇಸ್ ಪ್ರಾಪರ್ಲಿ ಪ್ಲೇಸ್ಡ್. ಆವಾಗ ಸಖತ್ತಾಗಿ ಕಾಣುತ್ತೆ. ನನಗೆ ಒಂದೊಂದು ಸರಿ ಸ್ಟ್ರೈಟ್ ಇಲ್ಲ ಅಂದ್ರೂ ನೀವು ನಿಮ್ಮ ಹೇರ್ ಸ್ಟ್ರೈಟ್ನರಲ್ಲಿ ಕೂಡ ಅದನ್ನು ಸ್ಟ್ರೈಟ್ ಮಾಡಿ ನೀಟಾಗಿ ಪ್ಲೇಟ್ ಮಾಡ್ಕೊಳ್ಬೋದು. ಇಟ್ ವಿಲ್ ಲುಕ್ ಮಚ್ ಮೋರ್ ಪರ್ಫೆಕ್ಟ್. ಸೊ ನೆಕ್ಸ್ಟು ಶಾರ್ಟರ್ ಸೈಡನ್ನು ಕೂಡ ನಾನು ಸ್ವಲ್ಪ ವೈಡ್ ಮಾಡ್ಕೊಳ್ಬೇಕು. ಅದು ವೈಡ್ ಮಾಡ್ಕೊಳ್ಳೋ ಟೆಕ್ನಿಕ್ಕು ಕೂಡ ನಾನು ಸ್ಲೋ ಆಗಿ ಹೇಗೆ ಈಗ ಲಾಂಗ್ ಪಲ್ಲುನ ಮಾಡಿದ್ನೋ ಅದೇ ಥರ ಶಾರ್ಟ್ ಒನ್ನು ಕೂಡ ಮಾಡ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಬೆಂಡ್ ಆಗಿರುವಂಥ ಲೆಗ್ಗನ್ನು ಫಿಕ್ಸ್ ಮಾಡೋಣ. ನಮ್ಮ ಕೆಳಗಡೆ ಇರೋ ಬಾರ್ಡರ್ನ ನಾನು ನೆಕ್ಸ್ಟ್ ಗೋ ಟು ದ ಅದರ್ ಸೈಡ್. ಇಲ್ಲಿ ನಾನು ಲೆಗ್ಗನ್ನು ಬಾರ್ಡರ್ಗೆ ಕರೆಕ್ಟಾಗಿ ಪೆನ್ ಮಾಡಿಕೊಂಡು ಪ್ಲಸ್ ನನಗೆ ಅಪ್ಪರ್ ಲೆಗ್ ಪಾರ್ಟ್ಗೂ ಬಾರ್ಡರ್ ಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿನ ತೊಗೊಂಡು ಫಸ್ಟ್ ಕೆಳಗಡೆ ಬಾರ್ಡರ್ನ ಫಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಇನ್ನು ಎಕ್ಸ್ಟ್ರಾ ಬಾರ್ಡರ್ ನನ್ನ ಅಪ್ಪರ್ ಲೆಗ್ಗೆ ಅಂದರೆ ದೇವಿ ಅಪ್ಪರ್ ಲೆಗ್ಗೆ ಬೇಕು ಅಂತ ನಾನು ಇನ್ನೊಂದು ಸರಿ ಅದು ಮೇಲ್ಗಡೆ ಡಿಸೈನ್ ಥರ ಕಾಣಲಿ ಅಂತ ಫಿಕ್ಸ್ ಮಾಡ್ಕೊಳ್ತಿದ್ದೀನಿ. ಲೈಕ್ ಐ ಸೆಡ್, ಲೆಟ್ಸ್ ಯೂಸ್ ದ ಸ್ಮಾಲ್ ಬಾಲ್ ಪೆನ್ಸ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ನಮ್ಮ ಅಪ್ಪರ್ ಬಾಡಿ ನಾನು ಇದನ್ನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲಿ ತೋರಿಸಿದ್ದೀನಿ ಹೇಗೆ ಮಾಡ್ಕೊಳ್ಬೇಕು ಅಂತ. ಅದೇ ಥರ ಮಾಡಿಕೊಂಡು ನಾವಿವಾಗ ನಮ್ಮ ಲೋವರ್ ಬಾಡಿ ಮೇಲ್ಗಡೆ ಫಿಕ್ಸ್ ಮಾಡ್ಕೊಳ್ಳೋಣ. ಮೇಕ್ ಶೋರ್ ಇಟ್ ಇಸ್ ರಿಯಲಿ ಫರ್ಮ್. ಆವಾಗಲೇ ಆ ದೇವಿದು ಆಕೃತಿ ತುಂಬ ಚೆನ್ನಾಗಿ ಕಾಣೋದು. ನೆಕ್ಸ್ಟ್ ಸೆರ್ಗನ್ನು ನಾನು ನಾರ್ಮಲ್ ಸ್ಟೈಲಲ್ಲೇ ಪಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ವಸುಂಧರಾದಲ್ಲಿ ನಾವು ಒಂಚೂರು ಲೂಸ್ ಮಾಡ್ಕೊಳ್ಬೇಕು ಸೆರ್ಗನ್ನು. ಬಿಕಾಸ್ ಆ ಸೆರ್ಗಲ್ಲೇ ನಾವು ರೈಟ್ ಸೈಡಲ್ಲಿ ಇರುವಂಥ ಕಾಲಿಗೆ ಸೆರ್ಗನ್ನು ಅಟ್ಯಾಚ್ ಮಾಡಿರೋ ಥರ ಹುಡಿಸ್ತೀವಿ. ಎಲ್ಲ ಕಡೆಯೂ ಪಿನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಇವಾಗ ಪಿನ್ನನ್ನೆಲ್ಲ ಅನ್ಪಿನ್ ಮಾಡ್ತಾಯಿದ್ದೀನಿ. ಸೆರ್ಗನ್ನು ನಾನು ಹೇಳ್ದಾಗೆ ಲೂಸ್ ಬಿಟ್ಕೊಳ್ತಾ ಇದ್ದೀನಿ. ಸೊ ಈಗ ನನ್ನ ಲೆಗ್ಗೆ ಕರೆಕ್ಟಾಗಿ ಅದು 1/1 ಫ್ರಿಲ್ಸ್, ಒಂದು ಮೇಜರ್ ಫ್ರಿಲ್ಸು ಲೆಗ್ ಕೆಳಗಡೆ ಹೋಗಬೇಕು. ಸ್ವಲ್ಪ ಜನ ಇದನ್ನು ಲೆಗ್ ಆ್ಯಂಕಲ್ ಲೆಂತಿಗೆ ತನಕನೂ ತೊಗೊಂಡು ಬರ್ತಾರೆ. ಬಟ್ ನನಗದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಆ್ಯಂಕಲ್ಗೆ ಒಂದು ಬಾರ್ಡರ್ ಬಿಟ್ಟು ಅದರ ನೆಕ್ಸ್ಟ್ ಬಾರ್ಡರ್ಗೆ ಆ ಸೆರ್ಗು ಕೂತ್ಕೊಳ್ಳೋ ಥರ ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಾಗೆ ಆ ಬಾರ್ಡರ್ ಮೇಲೇ ನಾನು ನನ್ನ ಸೆರ್ಗನ್ನು ಇಟ್ಟು ಇವಾಗ ಸೆರ್ಗನ್ನು ಲೆಗ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ವಸುಂಧರಾ ಸ್ಟೈಲಲ್ಲಿ ಸೆರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ನೀವು ಅದನ್ನು ಎಷ್ಟು ಚೆನ್ನಾಗಿ ಪ್ಲೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಹಿಂದ್ಗಡೆ ಯಾವುದೇ ಕಾರಣಕ್ಕೂ ಅದು ಖಾಲಿ ಅನ್ನಿಸ್ಬಾರ್ದು. ಇಟ್ ಹ್ಯಾಸ್ ಟು ಬಿ ಕವರ್ಡ್ ರಿಯಲಿ ಗುಡ್. ಬರೀ ಮುಂದಷ್ಟೇ ದೇವಿ ಚೆನ್ನಾಗಿ ಕಾಣಿಸಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಲ್ವಾ, ಅದಕ್ಕೆ. ಸೊ ಪ್ರಾಕ್ಟಿಕಲಿ ಇದು ಔಟ್ಲೈನು ನನ್ನ ವಸುಂಧರಾ ಸ್ಟೈಲ್ ದೇವಿ ಅಲಂಕಾರಕ್ಕೆ. ಆ್ಯಸ್ ಯೂಶ್ವಲ್ ನಾನು ಡಾಬನ್ನು ಹಾಕ್ತೀನಿ. ಸೊ ಈ ಡಾಬನ್ನು ಕೂಡ ಕಟ್ಟೋಣ ನಾವು ದೇವರಿಗೇ. ಇದು ಕಟ್ಟಾದಮೇಲೆ ನಿಮಗೆ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಔಟ್ಲೈನ್ ಸಿಗುತ್ತೆ ವಸುಂಧರಾ ಸ್ಟೈಲ್ಗೆ ಹೇಗೆ ಸೆರ್ಗು ಸೆಟ್ ಮಾಡಬೇಕು ಅಂತ. ಬಾರ್ಡರ್ ಕಟ್ಟಾದಮೇಲೆ ತಪ್ಪಲೆ ಒಳಗಡೆನೂ ನೀವು ಬಾರ್ಡರ್ ಮಿಕ್ಕಿರೋ ಪಾರ್ಟನ್ನು ಹಾಕ್ಬೋದು. ಇಲ್ಲಾಂತಂದರೆ ಹಾಗೇನೂ ಬಿಡ್ಬೋದು. ಒಳಗಡೆ ಹಾಕಿದ್ರೆ ಇನ್ನೂ ನೀಟಾಗಿ ಕಾಣುತ್ತೆ ಅಂತ ಅಷ್ಟೆ. ಸೊ ನೆಕ್ಸ್ಟು ನಾನು ಅದನ್ನು ಸರಿ ಮಾಡ್ಕೊಳ್ತಿದ್ದೀನಿ ಲೈಕ್ ಕರೆಕ್ಟಾಗಿ. ಬಿಕಾಸ್ ಈ ವಸುಂಧರಾ ಸ್ಟೈಲಲ್ಲಿ ಸೆರ್ಗು ಸ್ವಲ್ಪ ಲೂಸ್ ಇರೋದ್ರಿಂದ ಒಂಚೂರು ಫಿಕ್ಸಿಂಗು ಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಎಲ್ಲ ಫಿಕ್ಸಿಂಗ್ನೂ ಸಣ್ಣ ಬಾಲ್ ಪಿನ್ನಲ್ಲಿ ಮಾಡ್ಕೊಳ್ತಿದ್ದೀನಿ. ಅದು ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಗುತ್ತೆ. ಯು ಕ್ಯಾನ್ ಗೆಟ್ ಇಟ್ ಫಾರ್ ಲೈಕ್ 30 ರುಪೀಸ್ಗೆಲ್ಲ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್ ಫಾರ್ ಎನಿ ಸ್ಯಾರೀಸ್. ನೆಕ್ಸ್ಟು ಅಪ್ಪರ್ ದೇವಿ ಬಾಡಿ ಪಾರ್ಟನ್ನು ನಾನು ಅರೇಂಜ್ ಮಾಡ್ಕೊಳ್ಬೇಕಾಗಿ ಬಂತು. ಲೈಕ್ ಐ ಸೆಡ್, ಸೆರಗು ಲೂಸ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ.
ಅದರ ಜೊತೆಗೇ ಮೇಲ್ಗಡೆ ನಾನು ಸೆರಗನ್ನು 1 ಬೈ 1 ಪ್ಲೇಟ್ ಮಾಡ್ಕೊಂಡು ಬರ್ತಿದ್ದೀನಿ. ನಾನು ಡಾಬುನು ಗಟ್ಟಿಯಾಗಿ ಕಟ್ಟಿರೋದ್ರಿಂದ ನಾನು ಏನೇ ಪ್ಲೇಟ್ಸ್ ಮಾಡಿದರೂ ಅದು ಪರ್ಫೆಕ್ಟಾಗಿ ಕೂರ್ತಿತ್ತು. ಬಟ್ ತುಂಬ ಗಟ್ಟಿಯಾಗಿ ಕಟ್ಟೋಕೆ ಹೋಗಬೇಡಿ, ಆವಾಗ ಸೆರಗು ನರ್ಗೆ ಬರುತ್ತೆ, ಆಗ ಚೆನ್ನಾಗಿ ಕಾಣಿಸಲ್ಲ. ಸೊ ಇಟ್ಸ್ ಬೆಟರ್ ಒಂಚೂರು ಲೈಟ್ ಆಗಿದ್ದರೆ ಸಾಕು. ಆ್ಯಂಡ್ ಆ ಸೇಮ್ ಪ್ಲೇಟಿಂಗು ನಿಮ್ಮ ಲೆಗ್ಗೂ ಬರಬೇಕು, ಅಂದರೆ ದೇವಿಗೆ ಹಾಕಿರೋಂತಹ ರೈಟ್ ಸೈಡ್ ಲೆಗ್ಗೂ ಅದು ನೀಟಾಗಿ ಪ್ಲೇಟ್ ಆಗಿರಬೇಕು. ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಬೇಕಾದ್ರೆ ಅಗೇನ್ ಆ ಸ್ಮಾಲ್ ಬಾಲ್ ಪೆನ್ಸ್ ಯೂಸ್ ಮಾಡ್ಬೋದು. ನಾನು ಅದೇ ಯೂಸ್ ಮಾಡಿರೋದು. ದೇವಿ ಅಲಂಕಾರಕ್ಕೆ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ಪ್ಲೇಟ್ಸ್ ಎಷ್ಟು ಪರ್ಫೆಕ್ಟ್ ಮೆಷರ್ಮೆಂಟ್ ಹಾಗೆ ಎಷ್ಟು ಪರ್ಫೆಕ್ಟಾಗಿ ಕೂರುತ್ತೋ ಅಲಂಕಾರನೂ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಎಲ್ಲ ಪ್ಲೇಟ್ಸನ್ನು ನೀವು ಒಂದೇ ರೀತಿ ಇಟ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಒಂದೊಂದು ಪ್ಲೇಟ್ಸ್ಗೂ ನೀವು ಪಿನ್ನನ್ನು ಹಾಕ್ಕೊಂಡು ಬರೋಕ್ಕೆ ಹೋಗಬೇಡಿ. ತುಂಬ ಪೆನ್ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಯೂಶ್ವಲಿ ಪಿನ್ನನ್ನೇ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಸೆರಗೂಡ್ಸೋಕ್ಕೆ ಅದು ಪರ್ಫೆಕ್ಟಾಗಿ ಕಾಣೋಕ್ಕೆ ನಾವು ಯೂಸ್ ಮಾಡಲೇಬೇಕು. ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ನಾನು ಇದರಲ್ಲಿ ಮ್ಯಾಕ್ಸಿಮಮ್ 6 ಪಿನ್ಸನ್ನು ಯೂಸ್ ಮಾಡಿರ್ಬೋದು ಅಷ್ಟೇ. ಹಾಗೆ ದೇವಿ ಲೆಫ್ಟ್ ಸೈಡ್ ಅಂದರೆ ಬೆಂಡ್ ಆಗಿರೋ ಕಾಲತ್ರ ಕೂಡ ನೀವು ಒಂದು ಪಿನ್ ಅಡ್ಜಸ್ಟ್ ಮಾಡಿ ಕೆಳಗಡೆ ಬಿಟ್ಟಿರೋಂಥ ಸೀರೆ ಆ ಲೆಗ್ಗಿಗೆ ಆಗೋ ಥರ ಪಿನ್ ಹಾಕಿದ್ರೆ 180 ಡಿಗ್ರಿಯಲ್ಲಿ ಅದು ಫುಲ್ಲು ಸ್ಪ್ರೆಡ್ ಆಗಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಮತ್ತೆ ಅರೇಂಜ್ಮೆಂಟ್ಸ್ ಮಾಡಲೇಬೇಕು. ಯಾವುದೇ ಸೈಡ್ ಎಲ್ಲೇ ಹಾಕಿದ್ರೂ ಕೂಡ ಅರೇಂಜ್ಮೆಂಟ್ಸ್ ಇದ್ದೇ ಇರುತ್ತೆ. ಇಟ್ಸ್ ಕ್ವೈಟ್ ಕಾಮನ್. ಸೆರಗನ್ನ ನಾನು ಬೇರೆ ಯಾವುದಾದ್ರೂ ಸ್ಟೈಲಲ್ಲಿ ಮಾಡೋಣ ಅಂತ ಒಂದು ಕಡೆ ರೈಟ್ ಸೈಡಿಗೆ ಬಿಟ್ಟೆ, ಆ್ಯಂಡ್ ಇಟ್ ಆಲ್ಸೋ ಲುಕ್ಡ್ ರಿಯಲಿ ಗುಡ್. ಬಟ್ ದೆನ್ ಐ ವಾಸ್ ಲೈಕ್ ಅಯ್ಯೋ ಬೇಡ ಬಿಡು ಅಂತ ಅನ್ನಿಸ್ತು. ಆ್ಯಂಡ್ ಹ್ಯಾಂಡ್ಸ್ ಸ್ವಲ್ಪ ಥ್ರೆಡ್ ಲೂಸ್ ಇರೋದ್ರಿಂದ ಚೂರು ಆ ಕಡೆ ಈ ಕಡೆ ಆಗಿತ್ತು. ಸೊ ಅದನ್ನು ಕೂಡ ನಾನು ಒಂದು ಪಿನ್ನಲ್ಲಿ ಫಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಇಟ್ ವಾಸ್ ರಿಯಲಿ ಗುಡ್. ರಿಮೆಂಬರ್, ವಸುಂಧರಾ ಸ್ಟೈಲಲ್ಲಿ ಯಾವ ಕಾಲು ಮೇಲೆ ಯಾವ ಕಾಲು ಕೆಳಗಡೆ ಅನ್ನೋ ಕನ್ಫ್ಯೂಷನ್ ನಿಮಗೂ ಇದ್ದರೆ, ನಾನು ಕೂಡ ChatGPT ಮತ್ತು ಗೂಗಲಲ್ಲಿ ತುಂಬ ರಿಸರ್ಚ್ ಮಾಡಿದೆ. ಅದರಲ್ಲಿ ಮೆಜಾರಿಟಿ ಫೋಸಸ್ಸಲ್ಲಿ ದೇವಿಯ ರೈಟ್ ಲೆಗ್ಗೇ ಕೆಳಗಡೆ ಇತ್ತು, ಲೆಫ್ಟ್ ಲೆಗ್ ಮೇಲಿತ್ತು. ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಬಟ್ ಈ ಆಸನನೇ ತುಂಬ ಶ್ರೇಷ್ಠವಾದದ್ದು ವಸುಂಧರಾ ಸ್ಟೈಲ್ಗೆ ಅಂತಲೂ ಇತ್ತು. ಸೊ ಇವನ್ ನಾನು ಇದರಲ್ಲಿ ಲೆಫ್ಟನ್ನ ಮೇಲಿಟ್ಟು ರೈಟನ್ನು ಕೆಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ಈ ಸರಿ ಒಂದು ಆರ್ನಮೆಂಟ್ ಹಾಕಿದ್ರೆ ಇನ್ನೂ ಕಂಪ್ಲೀಟ್ ಆಗಿರೋ ಥರ ಅನಿಸ್ತು. ಸೊ ನನ್ನ ಹತ್ರ ಇದ್ದಿದ್ದು ಸ್ಟೋನ್ ನೆಕ್ಲೇಸ್ನ ನಾನು ಇಲ್ಲಿಗೆ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ನಿಮಗೆ ನಿಮ್ಮ ಅನುಕೂಲದಲ್ಲಿ ಯಾವ ಜ್ಯುವೆಲ್ರೀಸ್ ಇರುತ್ತೋ ಅದನ್ನು ಎಲ್ಲನೂ ಹಾಕ್ಬೋದು. ಲಕ್ಷ್ಮಿಗೆ ಹಾಕಿದ್ರೆ ತಾನೇ ನಮಗೂ ಅದೆಲ್ಲ ಡಬಲ್ ಆಗೋದು. ಸೊ ಯು ಕ್ಯಾನ್ ಡೆಕೋರೇಟ್ ಹರ್ ಎನಿ ವೇ ಯು ವಾಂಟ್. ಈ ಡೆಕೋರೇಷನ್ ಮಾಡಿದಾಗ ನನಗೆ ತುಂಬ ಎಮೋಷ್ನಲ್ ಆಯಿತು. ಐ ಡೋಂಟ್ ನೋ ವೈ, ಬಿಕಾಸ್ ಇಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಹಾಗೆ ಮಾಡಬೇಕನ್ನಿಸ್ತು. ಬಟ್ ದೇವಿ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರಲಿ. ಆ್ಯಂಡ್ ನಾನು ಈ ವಿಡಿಯೋ ನೋಡಿರೋರು ನಿಮಗೂ ಕೂಡ ದೇವಿ ಆಶೀರ್ವಾದ ಮಾಡಲಿ ಅಂತ ನನ್ನ ಕಡೆಯಿಂದ ಪ್ರೇ ಮಾಡ್ಕೊಳ್ತಿದ್ದೀನಿ. ನನ್ನ ಈ ಮುತ್ತು ಲಕ್ಷ್ಮಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ my channel, share my channel to your friends, family, relatives, ಎಲ್ಲರಿಗೂ. and please don't forget to subscribe. like I said, ಕಷ್ಟಗಳು ತುಂಬ ಬರುತ್ತೆ, ಅದನ್ನೆಲ್ಲನೂ ನೀವು ಮರಿಬೇಕು. ಮರೆಯೋಕ್ಕಾಗಿಲ್ಲ ಅಂದರೆ ಕೋಪ್ ಅಪ್ ಯುವರ್ ಸೆಲ್ಫ್. ದೇವ್ರು ಯಾವಾಗಲೂ ಜೊತೆಯಲ್ಲಿರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ ಈ ವಿಡಿಯೋಲಿ. ನಮ್ಮ ಡ್ಯಾಡಿ ಮಮ್ಮಿ ರಿಯಾಕ್ಷನ್ಸ್ ನೋಡ್ಕೊಂಡು ಬನ್ನಿ. ಹೆಂಗೆ ವಸುಂಧರಾ ಸ್ಟೈಲ್. ಯಾ ಓಕೆ